ನಿಮಗೆ FSIL ರಿಪೋರ್ಟ್ ಬರೋ ತನಕ ಯಾರನ್ನು ವಿಚಾರಣೆ ತಗೊಳ್ಳಲ್ವಾ ನೀವು? ನೀವೇನ್ ಹೇಳ್ತಿದ್ದೀರಿ? FSIL ರಿಪೋರ್ಟ್ ಬರೋ ತನಕ ವೆಯ್ಟ್ ಮಾಡ್ತೀವಿ ಅಂತ. ಸಿಸಿ ಕ್ಯಾಮ್ರಾದಲ್ಲಿ 16 ಜನ ಘೋಷಣೆ ಕೂಗಿದ್ರು ವಿಚಾರಣೆಗೂ ತಗೊಳಕ್ ತಯಾರಿಲ್ಲ ನೀವು ಅಂತಂದ್ರೆ FSIL ರಿಪೋರ್ಟ್ ಇನ್ನೊಂದು ತಿಂಗಳು ಬಿಟ್ಟು ಬರುತ್ತೆ ಅಥವಾ ಒಂದು ವಾರ ಬಿಟ್ಟು ಬರುತ್ತೆ. ಅಲ್ಲಿ ತನಕ ರಾಜಾರೋಷ ಓಡಾಡ್ಕೊಂಡಿರೋದಾ? ನೀವು ಯಾರನ್ನು ಇಲ್ಲಿಯ ತನಕ ವಿಚಾರಣೆಗೆ ತಗೊಳ್ಳಿಕ್ಕೆ ತಯಾರಿಲ್ಲ ಅಂದ್ರೆ ನಿಮ್ ಉದ್ದೇಶ ಏನು? ನಿಮ್ ದೇಶಭಕ್ತಿ ಬಗ್ಗೆ, ನಿಮ್ ಖಡಕ್ಕಿನ ಬಗ್ಗೆ ನಮಗೆ ಪ್ರಶ್ನೆ ಇಲ್ಲ. ವಿಚಾರಣೆಗೆ ಒಬ್ಬರನ್ನು ತಗೊಳ್ಳಿಕ್ಕೆ ತಯಾರಿಲ್ಲ ಅಂದ್ರೆ ಹೆಂಗೆ ವಿಚಾರಣೆ? FSIL ರಿಪೋರ್ಟ್ ಯಾವಾಗ ಬರುತ್ತೆ? FSIL ರಿಪೋರ್ಟ್ ಬರೋ ತನಕ ನಾವು ಆರಾಮಾಗಿರ್ಬೇಕಾ? ಪಾಕಿಸ್ತಾನಕ್ಕೆ ಹೋಗ್ತಾನ ಅವನು. ನೀವು ವಿಚಾರಣೆಗೆ ಒಳಪಡಿಸಕ್ಕೂ ಯಾರನ್ನೂ ತಯಾರಿಲ್ಲ, ಒಬ್ಬರನ್ನು ಇಟ್ಕೊಂಬರಕ್ ತಯಾರಿಲ್ಲ ಅಂತಂದ್ರೆ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಷ್ಟು ವೀಕ್ ಆಗಿದೆಯಾ? ಅಥವಾ ಡಿಪಾರ್ಟ್ಮೆಂಟ್ ಇನ್ಯಾರು ಹ್ಯಾಂಡಲ್ ಮಾಡ್ತಾ ಇದ್ದಾರಾ? ಸನ್ಮಾನ್ಯ ಅಧ್ಯಕ್ಷರೇ, ನನಗೆ ಇದರಲ್ಲಿ ಪೂರ್ತಿ ಡೌಟ್ ಕಾಣ್ತಾ ಇರುವಂತದ್ದು, ಇಷ್ಟೆಲ್ಲ ಘಟನೆ ಆಗಿ ನೆನ್ನೆ ಪೂರ್ತಿ ಮಾಧ್ಯಮ ಬೇರೆ ಏನು ಬಿತ್ತರ ಆಗಿರೋದು ನಾನು ನೋಡಿಲ್ಲ. ಇದೇ ಬಿತ್ತರ ಆಗಿದೆ. ಇವತ್ತು ಇದನ್ನೇ ಎಲ್ಲ ಮಾಧ್ಯಮ ಪತ್ರಿಕೆಯನ್ನು ಬಿತ್ತರ ಮಾಡಿದ್ದಾರೆ. ಇಷ್ಟಿದ್ರೂ ಕೂಡ ಸರ್ಕಾರಕ್ಕೆ ಏನಪ್ಪ ವಿಧಾನಸೌಧದಲ್ಲಿ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂದ್ರಲ್ಲ, ನಮ್ಗೆ ಒಂದು ಆತ್ಮಗೌರವ ಇದೆ. ನಮಗೆ ಸರ್ಕಾರಕ್ಕೆ ನಾವೊಂದು ಸಭೆ ಮಾಡಬೇಕಾಯ್ತು, ಕೂಡಲೇ ಒಂದು ಸಭೆ ಕರೆದು ಒಂದು 10-15 ಜನ ಕ್ಯಾಬಿನೆಟ್ ಮೀಟಿಂಗ್ ಕರೆದಾದ್ರೂ ಮಾಡಿದ್ರು ಇದಕ್ಕೊಂದು ಗೌರವ ಇರ್ತಾ ಇತ್ತು. ಅಟ್ಲೀಸ್ಟ್ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಒಂದು ಸಭೆ ಕರೆದು ಹಿಂಗೆಲ್ಲ ಆಯ್ತಲ್ಲ, ಭದ್ರತೆ ಬಗ್ಗೆ ಏನು ಜನ ಯೋಚನೆ ಮಾಡ್ತಾರೆ. ಎಲ್ಲೋ ಯಾವುದೋ ಹಳ್ಳಿಯಲ್ಲಾಗಿದ್ರೆ ಏನೋ ಪರವಾಗಿಲ್ಲ ಬಿಡಪ್ಪ ಅಂತ. ಇದು ಹೃದಯ, 7 ಕೋಟಿ ಕನ್ನಡಿಗರ ಹೃದಯ ಇರುವಂತ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ತಕ್ಕಂಥ, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡು ಮಾಡ್ತಕ್ಕಂಥ ಇರುವಂತ ಒಂದು ಸ್ಥಳ ಇದು, ಪವಿತ್ರವಾದಂಥ ಸ್ಥಳ. ಈ ಪವಿತ್ರ ಸ್ಥಳವನ್ನ ಇವತ್ತು ಅಪವಿತ್ರ ಮಾಡಿಬಿಟ್ಟಿದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಅಂತ. ಯಾವ ಗೌರವದಿಂದ ನಾವಿಲ್ಲಿ ಕೂತ್ಕೊಬೇಕು? ಇನ್ಮೇಲೆ ಏನ್ ಮರ್ಯಾದೆ ಇದೆ ನಮ್ಗೆ ಇಲ್ಲಿ ಕೂತ್ಕೊಳಕ್ಕೆ? ನಮ್ಗೆ ಏನ್ ಅಧಿಕಾರ ಇದೆ ಕೂತ್ಕೊಳಕ್ಕೆ? ಪಾಕಿಸ್ತಾನ ಜಿಂದಾಬಾದ್ ಅಂದವ್ರಿಗೆ ಏನು ಮಾಡಕ್ಕೆ ಆಗಲ್ಲ ಅಂದ್ರೆ ನಾವು ಬದುಕಿದ್ರು ಒಂದೇ, ಸತ್ರು ಒಂದೇ. ನಾವು ಯಾಕೆ ಬದುಕಿರ್ಬೇಕು? ನಾವು ಈ ರೀತಿ ಮಾಡೋ ಅಂತ ಸರ್ಕಾರ ಇಷ್ಟು ಅಧಿಕಾರಕ್ಕೋಸ್ಕರ ಅಂಟ್ಕೊಂಡು, ವೋಟ್ಗೋಸ್ಕರ ಅಂಟ್ಕೊಂಡು ಈ ಸರ್ಕಾರ ಮಾಡೋದಾದ್ರೆ ನನಗನ್ಸುತ್ತೆ ಈ ಸರ್ಕಾರಕ್ಕೆ ಒಂದೇ ಒಂದು ಕ್ಷಣನೂ ಕೂತ್ಕೊಳಕ್ಕೆ ಅಲ್ಲಿ ಯೋಗ್ಯತೆ ಇಲ್ಲ ಅಂತ ಅನ್ಸ್ತೈತೆ. ಒಂದೇ ಒಂದು ಕ್ಷಣನೂ ಕೂತ್ಕೊಂಬಾರ್ದು. ಈ ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಈ ಸರ್ಕಾರ ರಾಜೀನಾಮೆ ಕೊಡಬೇಕು ಮಾನ್ಯ ಅಧ್ಯಕ್ಷ. ಯಾಕಂದ್ರೆ ಇದು ದೇಶದ ಪ್ರಶ್ನೆ, ಸಂವಿಧಾನದ ಪ್ರಶ್ನೆ ಮತ್ತು ಕಾನೂನು ಸುವ್ಯವಸ್ಥೆ ಪ್ರಶ್ನೆ. ಕಾನೂನು ಸುವ್ಯವಸ್ಥೆ ವಿಧಾನಸೌಧದಲ್ಲೇ ಇಲ್ಲ ಅಂದಮೇಲೆ ರಾಜ್ಯದಲ್ಲಿ ಏನು ಅವಶ್ಯಕತೆ ಇದೆ? ಮಾನ್ಯ ಅಧ್ಯಕ್ಷರೇ, ರಾಜ್ಯದ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಈ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹವನ್ನು ನಾನು ಮಾಡ್ತಾ ನಾನು ನೀವು ಹೋಗೋಣ. ನಿಮ್ ಬದ್ಧತೆ ಬಗ್ಗೆ ಪ್ರಶ್ನೆ ಇಲ್ಲ. ನೀವು ವಿಚಾರಣೆಗೆ ಯಾರನ್ನೂ ತಗೊಳ್ಳಿಲ್ಲ. ಏನ್ FIR ಮಾಡಿದಿರಿ ಅಂತ ಕ್ಲಾರಿಟಿ ಇಲ್ಲ. ಯಾವ ಸೆಕ್ಷನ್ ಹಾಕಿದಿರಿ ಅಂತ ಕ್ಲಾರಿಟಿ ಇಲ್ಲ. ಯಾವ್ದು ಸದನದಲ್ಲಿ ಹೇಳಲ್ಲ. ನನಗೆ ಬಹಳ ಬದ್ಧತೆ ಇದೆ ಅಂತ ಹೇಳ್ಬಿಟ್ರೆ ಹೆಂಗ್ ಒಪ್ಕೊಳಕ್ಕಾಗತ್ತೆ? ಈಗಾಗಲೇ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗಿದೆ. ಐ ಕೆನಾಟ್ ಡಿಸ್ಕ್ಲೋಸ್ ಆಲ್ ದಟ್. ಅವರು ಗೃಹ ಸಚಿವರು ಅವ್ರಿಗೆ ಗೊತ್ತಿರ್ಬೇಕಲ್ಲ. ಅಶ್ವಥ್ ನಾರಾಯಣ್ ಬಿಡಪ್ಪ, ಇಲ್ಲಿ ಇಟ್ಟಿರ್ತೀರಿ ಬಿಡಿ. ಸುನಿಲ್ ಅವರ ಡಾಕ್ಯುಮೆಂಟ್ ಅಲ್ಲಿ ಕೊಡಿ. ಏನ್ ಮಾಡ್ತೀರಿ? ಧಿಕ್ಕಾರ, ಧಿಕ್ಕಾರ. ಹೋಗ